ನಮಸ್ಕಾರ. ಕ್ರೈಮ್ ಫೈಲ್ ಕಥಾ ಸರಣಿಯಲ್ಲಿ ಇವತ್ತು ಒಂದು ಶಾಕಿಂಗ್ ಕಥೆ ಹೇಳೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಜನ ಹೇಳ್ತಾರೆ ಕಾಲ ಬದಲಾಗಿದೆ ಅಂತ, ಆದ್ರೆ ಕಾಲ ಹೇಳುತ್ತೆ ಜನಗಳೇ ಬದಲಾಗಿದ್ದಾರೆ ಅಂತ. ಹೌದು, ಇವತ್ತು ಒಬ್ಬ ತಾಯಿಗೆ ತಾನು ಹೆತ್ತು ಮಗುನ ನೋಡ್ಕೊಳ್ಳೋದಕ್ಕೂ ಟೈಮ್ ಇಲ್ಲ. ದುಡಿಯೋದೇ ಲೈಫ್ ಅಂತ ತಿಳ್ಕೊಂಡಿರೋ ಜನಗಳೇ ತುಂಬಿರೋ ಬೆಂಗಳೂರಲ್ಲಿ ನಡೆದಿರೋ ಆಶ್ಚರ್ಯಕರ ಕಥೆ ಇದು. ಗಂಡ ಹೆಂಡತಿ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ಗಳು. ಅವ್ರಿಗೊಂದು ಮುದ್ದಾದ ಮಗು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ, ಯಾರ ಮನೇಲಿ ತಾನೇ ಮಗು ಇರೋದಿಲ್ಲ. ಆದ್ರೆ ಒಂದು ಮುದ್ದಾದ ಮಗುವಿನ ಹಿಂದೆ ಇಂಥ ಒಂದು ಕತೆ ನಡೀಬಹುದು ಅಂದ್ರೆ ನಂಬೋದಿರ್ಲಿ, ಊಹೆ ಮಾಡೋದು ಕಷ್ಟ. ನಮ್ಮ ರಾಜಧಾನಿ ಬೆಂಗಳೂರಲ್ಲೇ ನಡೆಯುತ್ತೆ ಅಂಥ ಒಂದು ವಿಚಿತ್ರ ಕತೆ. ಏನಿದು? ಮಗು ಅಷ್ಟೊತ್ತಿಂದ ಅಳ್ತಾ ಇದೆ, ನಿಂಗೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಒಂಚೂರು ಎತ್ಕೊಳಕ್ಕಾಗಲ್ವಾ? ನನ್ಗೆ ಈಗ ಮಗು ಬೇಡ ಅಂತ ಹೇಳಿದೆ, ನೀನ್ ತಾನೇ ಕುಂದಿದ್ದೆ. ಇದರಿಂದಾಗಿ ನನ್ನ ಜಾಬೇ ಬಿಡ್ಬೇಕಾಯ್ತು ಗೊತ್ತಾ? ಓಹೋ, ನಿನಗೆ ಮಗುಗಿಂತ ಕರಿಯರ್ ಇಂಪಾರ್ಟೆಂಟ್ ಆಗೋಯ್ತಾ? ನಮ್ ಪ್ರಯಾರಿಟೀಸ್ ನಮಗ್ ಗೊತ್ತಿರಬೇಕು. ಇದು ನನ್ ಪ್ರಯಾರಿಟೀಸ್ ಆಗಿರ್ಲಿಲ್ಲ. ಒಂದ್ ಮಗು ನೋಡ್ಕೊಳಕ್ ಆಗೋದಿಲ್ಲ, ಸುಮ್ನೆ ಏನೇನೋ ಆರ್ಗ್ಯೂ ಮಾಡ್ತಿದ್ಯಾ. ಬೇಗ ತಿಂಡಿ ಕೊಡು. ತಿಂಡಿ ಮಾಡೋದಿನ್ನ 10 ನಿಮಿಷ ಆಗುತ್ತೆ. ಕಮಾನ್ ಯಾರ್, ಐ ಆಮ್ ಆಲ್ರೆಡಿ ಲೇಟ್. ಏನಿದು ದಿನಾಗ್ಲೂ? ಏನ್ ಮಾಡಕ್ಕಾಗತ್ತೆ? ಬಿಡು, ದಿನ ಇದ್ದಿದ್ದೆ ಅಲ್ವಾ ಕೊಡು. ಹೋಟ್ಲಲ್ಲಿ ತಿನ್ಕೋತೀನಿ ನಾನು. ಸರಿ, ನೀನ್ ಇಷ್ಟ. ಹಲೋ, ಹಾ ಹೇಳಿ ಸಂಗೀತ. ಆಫೀಸಲ್ಲಿ ಇದೆಯಾ? ಇನ್ನೆಲ್ಲಿರ್ಲೆ, ಮಗು ನೋಡ್ಕೊಂಡು ಮನೇನೇ ಇದ್ದೀನಿ. ಹಾ ಹೌದು, ನಾನು ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ತೀನಿ, ಮತ್ತೆ ಜಾಬ್ ಜಾಯಿನ್ ಆಗ್ತೀನಿ. ಸರಿ ಸಂಗೀತ, ನಾನು ಆಮೇಲೆ ನಿಂಗೆ ಕಾಲ್ ಮಾಡ್ತೀನಿ, ಆಯ್ತಾ? ಓಕೆ ಅಮ್ಮ, ಬಾಯ್. ವಿಕ್ಕಿ, ಐ ವಾಂಟ್ ಟು ಟಾಕ್ ಟು ಯು. ವಿಕ್ಕಿ, ನಾನು ಈ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾ ಇದೀನಲ್ವಾ? ಮಾತಾಡು. ನಾನು ಗೋಡೆ ಹತ್ರ ಮಾತಾಡ್ತಿಲ್ಲ, ಗಮನ ಇಟ್ಟು ಕೇಳು. ವಾಟ್ಸ್ ಯುವರ್ ಪ್ರಾಬ್ಲಮ್? ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ವಾ? ವಿಕ್ಕಿ, ನಾನು ನೆಕ್ಸ್ಟ್ ವೀಕ್ ಇಂದ ಜಾಬ್ಗೆ ಜಾಯಿನ್ ಆಗೋಣ ಅಂತ ಇದ್ದೀನಿ. ವಾಟ್ ಆರ್ ಯು ಕಿಡಿಂಗ್? ಇಷ್ಟು ಚಿಕ್ಕ ಮಗುನ್ ಬಿಟ್ಟು ಜಾಬ್ಗೆ ಹೋಗ್ತೀನಿ ಅಂತಿದ್ಯಲ್ಲ? ವಿಕ್ಕಿ, ಅದ್ ಬರೀ ನನಗ್ ಮಾತ್ರ ಮಗು ಅಲ್ಲ, ನಿನ್ಗೂ ಮಗು ತಾನೆ, ನೀನೇ ನೋಡ್ಕೋಬಹುದಲ್ವಾ? ಕಮಾನ್ ಯಾರ್, ಬಿ ಪ್ರಾಕ್ಟಿಕಲ್. ಮಗುನ ತಂದೆ ನೋಡ್ಕೊಳ್ಳೋದಕ್ಕೂ ತಾಯಿ ನೋಡ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ವಿಕ್ಕಿ, ಈಗಾಗಲೇ ಜಾಬ್ ಬಿಟ್ಟು ನಾನು ದೊಡ್ಡ ಮಿಸ್ಟೇಕ್ ಮಾಡಿದ್ದೀನಿ. ಈಗ ಬಂದಿರೋ ಆಪರ್ಚುನಿಟಿನ ಬಿಟ್ಟು ನಾನು ದೊಡ್ಡ ಫೂಲ್ ಆಗಕ್ ರೆಡಿ ಇಲ್ಲ. ನಾನು ಜಾಬ್ ಹೋಗೇ ಹೋಗ್ತೀನಿ. ದೆನ್ ಮಗುನ್ ಯಾರು ನೋಡ್ಕೋತಾರೆ? ಐ ಡೋಂಟ್ ನೋ. ಬೇಕಿದ್ರೆ ನೀನ್ ನಿನ್ ತಾಯಿನ ಕರ್ಸ್ಕೋ. ದಟ್ಸ್ ಇಂಪಾಸಿಬಲ್ ನಿಮ್ಮಿ. ಅಮ್ಮ ಇಲ್ಲಿ ಬರಲ್ಲ, ಬಂದ್ರು ನೀನ್ ಕೆಲ್ಸಕ್ಕೆ ಹೋಗೋದು ಅವ್ರಿಗೆ ಇಷ್ಟ ಇಲ್ಲ. ನಾನು ಯಾರ ಪರ್ಮಿಷನ್ಗೂ ಕಾಯ್ತಾ ಇಲ್ಲ, ನಾನು ಹೋಗೇ ಹೋಗ್ತೀನಿ. ನೀನ್ ಬೇಕಾದ್ರೆ ನಿನ್ ಶಿಫ್ಟ್ ನ ಚೇಂಜ್ ಮಾಡ್ಕೋ. ಡೇ ನಲ್ಲಿ ಮಗು ನೀನ್ ನೋಡ್ಕೋ, ನೈಟ್ ನಲ್ಲಿ ನಾನ್ ನೋಡ್ಕೋತೀನಿ ಅಷ್ಟೇ. ಗುಡ್ ನೈಟ್. ಬಹುಶಃ ಇದು ಈ ಒಂದು ಫ್ಯಾಮಿಲಿ ಕಥೆ ಅಲ್ಲ. ಇಂಥ ಸಾಕಷ್ಟು ಕುಟುಂಬಗಳನ್ನ ನಗರದಲ್ಲಿ ನೀವು ನೋಡಿರ್ಬೋದು. ದುಡಿಬೇಕು ಅನ್ನೋ ಗಂಡ, ಕೆರಿಯರ್ ಡೆವಲಪ್ ಮಾಡಬೇಕು ಅನ್ನೋ ಹೆಂಡತಿ. ಒಟ್ಟಿನಲ್ಲಿ ಇವ್ರಿಗೆ ಮನೆ ಅನ್ನೋದು ಜಸ್ಟ್ ಸ್ಟೇ ಹೋಮ್, ಅದು ಸಂಸಾರ ಅಲ್ಲ. ಮೊದಲೇ ಗಂಡ ಹೆಂಡತಿ ಜೊತೆಗಿರೋದನ್ನೇ ಜಾಯಿಂಟ್ ಫ್ಯಾಮಿಲಿ ಅನ್ನೋ ಕಾಲ ಇದು. ಪರಿಸ್ಥಿತಿ ಹೀಗಿರುವಾಗ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಗದೆ ಇರೋದಾದ್ರೂ ಹೇಗೆ? ಕೊನೆಗೆ ಇಬ್ರು ಸೇರಿ ಮಗುನ ನೋಡ್ಕೊಳ್ಳೋದಕ್ಕೆ ಒಬ್ಳು ಆಯಾ ಇದ್ರೆ ಒಳ್ಳೇದು ಅಂತ ನಿರ್ಧಾರ ಮಾಡ್ತಾರೆ. ಅದಕ್ಕಾಗಿ ಒಬ್ಬ ಏಜೆಂಟ್ನ ಸಂಪರ್ಕ ಮಾಡ್ತಾರೆ. ನಿಮ್ಗೆ ಯಾವ ತರ ಮೇಡ್ಬೇಕು? ನಿಮ್ಮನೇಲೆ ಇದ್ದು ಎಲ್ಲ ಕೆಲಸ ಮಾಡೋರ್ ಬೇಕೋ ಅಥವಾ ಡೈಲಿ 1-2 ಗಂಟೆ ಬಂದು ಹೋದ್ರೆ ಸಾಕಾ? ನೋಡಿ, ನಮ್ಮ ಮಗುನ ಚೆನ್ನಾಗಿ ನೋಡ್ಕೊಳ್ಳೋಂತಹ ಮೇಡ್ ಸಾಕು. ಅವಳೇ ನಮ್ಮನೇಲಿ ಸ್ಟೇ ಆಗೋದೇನು ಬೇಕಿಲ್ಲ. ನಾವು ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆ ಅವಳು ಬಂದ್ರೆ ಸಾಕು. ಈವ್ನಿಂಗ್ ನಾವು ಬಂದ್ಮೇಲೆ ಅವ್ರ ಮನೆಗೆ ಹೋಗ್ಬೋದು. ಆ ಥರ ಸಿಗೋದು ಸ್ವಲ್ಪ ಕಷ್ಟ ಅಲ್ಲ? ನೋಡಿ, ಪೇಮೆಂಟ್ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಮಗೆ ಮಗುನ ತಾಯಿ ತರ ನೋಡ್ಕೊಳ್ಳೋ ಹೆಂಗ್ಸಾದ್ರೆ ಸಾಕು. ದಯವಿಟ್ಟು ಯಾರಾದ್ರೂ ಒಳ್ಳೆ ಲೇಡಿನ ಕಳ್ಸ್ಕೊಡಿ. ಒಬ್ಳಿದ್ದಾಳೆ, ನಿಮಗೆ ನಿಮ್ಮ ಮಗುಗೆ ಚೆನ್ನಾಗಿ ಹೊಂದ್ಕೋಬಹುದು ಅನ್ಸತ್ತೆ. ಯಾವಾಗ ಬರ್ತಾಳೆ? ನಿಮ್ಮ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಕೊಟ್ಟೋಗಿ ಕಳ್ಸ್ಕೊಳ್ಳೋಣ. ಶೂರ್. ವಿಕ್ಕಿ, ಯಾರು ಅಂತ ನೋಡ್ಬಾರ್ದಾ? ಸಾರಿ, ಐ ಆಮ್ ಬಿಸಿ. ಅದೇನ್ ಯಾವಾಗ್ಲೂ ಕೆಲಸ ಅಂತಿರ್ತೀಯೋ, ಒಂಚೂರು ನೋಡಕ್ಕಾಗಲ್ವಾ? ಯಾರು? ನಮಸ್ಕಾರ. ಯಾರು ಬೇಕಿತ್ತು? ನನ್ ಶಾಲಿನಿ ಅಂತ. ನಾಗರಾಜ್ ಅವ್ರು ನನ್ ಕಳಿಸ್ಕೊಟ್ರು. ಏನೋ ಮಗು ನೋಡಕ್ ಜನ ಬೇಕು ಅಂತ ಹೇಳಿದ್ರಂತೆ. ಓ, ನೀನೇನಾ? ಬಾ ಒಳಗ್ ಬಾ. ಇವ್ರು ನನ್ನ ಹಸ್ಬೆಂಡ್ ವಿಕಾಸ್ ಅಂತ. ನಮಸ್ಕಾರ ಸರ್. ನಮಸ್ಕಾರ.
ಇದಕ್ಕೆ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ರಿ? ನಾನು ಬ್ಯಾಂಕ್ ಮ್ಯಾನೇಜರ್ ಮನೇಲಿ ಕೆಲಸ ಮಾಡ್ತಾ ಇದ್ದೆ. ಗಂಡ ಹೆಂಡತಿ ಇಬ್ರು ಒಂದೇ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ಅವ್ರಿಗೆ ಮಗು ಹುಟ್ಟಿದ 3 ತಿಂಗಳಿಂದ ಸ್ಕೂಲಿಗೆ ಹೋಗೋ ತನಕ ನಾನೇ ನೋಡ್ಕೊಳ್ತಿದ್ದೆ. ಹಾಗಾದ್ರೆ ನಾಗರಾಜ್ ನಮ್ಮ ವಿಷಯ ಎಲ್ಲ ಹೇಳಿರ್ಬೇಕಲ್ವಾ? ಹಾ, ಹೇಳಿದಾರಕ್ಕ, ಹೇಳಿದ್ದಾರೆ. ಮಗು ಎಲ್ಲಿ? ಒಳಗಡೆ ಇದ್ದಾನೆ, 1 ನಿಮಿಷ ಕರ್ಕೊಂಡ್ ಬರ್ತೀನಿ. ನೋಡಿಲಿ, ನೋಡು ಎಷ್ಟು ಚೆನ್ನಾಗಿದ್ದಾನೆ. ಮುದ್ದಾಗಿದ್ದಾನೆ. ಏನಕ್ಕ ಹೆಸರು? ಶಶಾಂಕ್ ಅಂತ. ಅಯ್ಯೋ, ಎಷ್ಟು ಮುದ್ದಾಗಿದ್ದು. ಅಕ್ಕ, ಇನ್ಮೇಲಿಂದ ನೀವು ಇವ್ ಚಿಂತೆ ಬಿಟ್ಬಿಡ್ರಿ. ನಿಮ್ ಮಗನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ನೋಡ್ತಾ ಇರ್ರಿ. ಓನು ಪುಟ್ಟ, ನೋಡು ನೋಡು. ಮಗುನ ಹೇಗೆ ನೋಡ್ಕೊತಿದ್ದಾಳೆ ಆಯಾ? ಮಗುನ ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇದ್ದಾಳೆ. ಅಂದ್ರೆ ತಾಯಿಗಿಂತ ಚೆನ್ನಾಗಿ ನೋಡ್ಕೊತಾಳೆ ಅಂತ ಹೇಳು. ನೋಡು ನೋಡು, ನಾನು ರೇಗಿಸ್ಬೇಡ ನೀನು. ಈಗೇನಪ್ಪ, ಮಗು ಪ್ರಾಬ್ಲಮ್ ಸಾಲ್ವ್ ಆಯ್ತು ತಾನೆ? ಬೆಳಗ್ಗೆ ಅವಳು 8 ಗಂಟೆಗೆ ಬಂದ್ರೆ ಸಾಯಂಕಾಲ 6 ಗಂಟೆವರೆಗೂ ಇರ್ತಾಳೆ. ಸೊ ನಾನು ನಾಳೆಯಿಂದ ಜಾಬಿಗೆ ಜಾಯಿನ್ ಆಗೋಣ ಅಂತ ಅನ್ಕೊಂಡಿದ್ದೀನಿ. ಓ, ಆಗ್ಲೇ ಎಲ್ಲ ತಯಾರಿ ಮಾಡ್ಕೊಂಡ್ಬಿಟ್ಟಿದ್ಯಾ? ಹೌದು. ಇನ್ನೊಂದ್ಸಲ ಯೋಚನೆ ಮಾಡು. ಮಗು ಇನ್ನೂ ಚಿಕ್ಕದು, ನೀನ್ ಕೆಲ್ಸಕ್ಕೆ ಹೋಗ್ಲೇಬೇಕಾ? ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ನೋಡು ನೋಡು, ಮತ್ತೆ ನೀನು ಹಳೆ ರಾಗ ಎತ್ಬೇಡ. ನಾನು ನಾಳೆಯಿಂದ ಜಾಬ್ ಹೋಗ್ತೀನಿ. ವಿಕಿ, ನಾನು ಬರ್ತೀನಿ. ನಾನು ಡ್ರಾಪ್ ಮಾಡ್ಬಿಡ. ಬೇಗ ಹೊರಡ್ಬೇಕು, ನಾನ್ ಕಾಯಲ್ಲ. ಓಕೆಪ್ಪ, ಬೇಗ ತಿಂಡಿ ತಿಂದು ಹೊರಡೋಣ. ಓಕೆನಾ? ಇರು, ತಿಂಡಿ ತರ್ತೀನಿ. ಶಾಲಿನಿ, ನೀನ್ ಯಾಕೆ ತರಕ್ ಹೋದೆ? ಇರ್ಲಿ ಬಿಡಕ್ಕ, ನೀನೇ ಕೆಲ್ಸಕ್ಕೆ ಹೋಗೋ ಗಡಿಬಿಡಿಯಲ್ಲಿ ಇರ್ತೀಯಾ, ಅದಕ್ಕೋಸ್ಕರ. ಅಣ್ಣ ಬನ್ನಿ, ತಿಂಡಿ ತಿಂದು ಬನ್ನಿ. ಶಶಾಂಕ್ ಎಲ್ಲಿ? ಒಳಗಡೆ ಮಲ್ಕೊಂಡಿದ್ದಾನೆ. ನನ್ನ ಹತ್ರ ಇದ್ರೆ ಅವ್ನು ಎಷ್ಟು ಹಠ ಮಾಡ್ತಾನೆ ಗೊತ್ತಾ? ಅದೇ ನಿನ್ ಹತ್ರ ಬಂದ್ರೆ ಚೆನ್ನಾಗಿ ಮಲ್ಕೊಳ್ತಾನೆ. ಅದೇನ್ ಮೋಡಿ ಮಾಡಿದೀಯೋ? ಮೋಡಿ ಏನು ಇಲ್ಲ ಅಕ್ಕ, ಮಕ್ಳಿಗೆ ಏನ್ ಬೇಕು ಅಂತ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ನನ್ಗಂತೂ ಅರ್ಥ ಆಗಲ್ಲ. ಏನೋ ನೀನ್ ಬಂದಿದ್ರಿಂದ ನಾನ್ ಜಾಬ್ ಹೋಗಂಗಾಯ್ತು. ಈವ್ನಿಂಗ್ ನಾವಿಬ್ರು ಬೇಗ ಬಂದ್ಬಿಡ್ತೀವಿ. ಮಗುನ್ ಚೆನ್ನಾಗಿ ನೋಡ್ಕೋಬೇಕು, ಆಯ್ತಾ? ನೀವೇನು ಚಿಂತೆ ಮಾಡ್ಬೇಡಕ್ಕ, ಮಗು ಜವಾಬ್ದಾರಿ ನಂದು. ನೀವು ಆರಾಮಾಗಿ ಹೋಗ್ಬನ್ನಿ. ನಿರ್ಮಲಾ, ಬೇಗ ಬಾ, ಲೇಟ್ ಆಗ್ತಿದೆ. ಹಾ, ಬಂದೆ. ಆಯ್ತು ಕಣೋ. ಶಾಲಿನಿ, ಹಾ, ಬಾಗ್ಲು ಹಾಕೋ. ಆಯ್ತಕ್ಕ, ಹುಷಾರು. ಹಾ ತಕ್ಕ. ಪ್ರಾರಬ್ಧದ್ದು ಇವಾಗಲೇ ಅಳ್ಬೇಕಾ? ಇದು ಆಯಾ ಕೆಲಸ ಮಾಡೋಕ್ ಬಂದ ಶಾಲಿನಿಯ ಅಸಲಿ ರೂಪ. ತಂದೆ ತಾಯಿ ಮುಂದೆ ಮಗುನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳೋ ಹಾಗೆ ನಾಟಕ ಆಡ್ತಿದ್ದ ಶಾಲಿನಿ ಅವ್ರು ಹೋಗ್ತಿದ್ದ ಹಾಗೆ ತನ್ನ ಬಣ್ಣ ಬದಲಾಯಿಸ್ತಾಳೆ. ಮಗು ಬಗ್ಗೆ ಸ್ವಲ್ಪನೂ ಗಮನ ಕೊಡೋದಿಲ್ಲ. ಆದ್ರೆ ಅಸಲಿ ಸಮಸ್ಯೆ ಇದಲ್ಲ. ಶಾಲಿನಿಯ ಇನ್ನೊಂದು ಮುಖ ನಿಧಾನವಾಗಿ ತೆರ್ಕೊಳ್ಳುತ್ತೆ. ಬೆಳಿಗ್ಗೆ ಹೋಗಿ ಸಂಜೆ ಮನೆಗೆ ಬರೋ ಗಂಡ ಹೆಂಡತಿಗೆ ಇದ್ಯಾವುದೂ ಗೊತ್ತಾಗೋದಿಲ್ಲ. ಅಯ್ಯೋ, ಟೈಮ್ ಆಗೋಯ್ತು.
ಈ ಗಂಡ ಹೆಂಡತಿದೆ ಬಂದ್ಬಿಡ್ತಾರೆ. ಅಲ್ಲೇ ಕಂದ ಕಳ್ತಿದ್ಯಮ್ಮ ಕಂದ. ಓಕೆ ಮಗು ಏನು ತೊಂದ್ರೆ ಕೊಡ್ಲಿಲ್ಲ ತಾನೆ? ಅಯ್ಯೋ ದೇವ್ರಂತ ಮಗು ಅಕ್ಕ, ಪಾಪ ನನಗೆಲ್ಲ ಅವ್ನು ತೊಂದರೆ ಕೊಡ್ತಾನೆ ಹೇಳು. ಏನಾದ್ರು ತಿನ್ನ ಇಲ್ವಾ? ಹಾ ಈಗಷ್ಟೇ ಹಾಲು ಬಿಸ್ಕೆಟ್ ಎಲ್ಲ ಕೊಟ್ಟಿದೀನಿ. ಇನ್ನು ಅರ್ಧ ಗಂಟೆ ಬಿಟ್ಟು ಹಾಲು ಕೊಟ್ರೆ ಸಾಕು. ಸರಿ ಹಾಗಿದ್ರೆ ನೀನ್ ಹೋಗ್ಬಾ. ಅಯ್ಯೋ ಈಗಷ್ಟೇ ಸುಸ್ತಾಗಿ ಬಂದಿದ್ದೀರಾ, ಬಿಸಿ ಬಿಸಿ ಕಾಫಿ ಮಾಡ್ಕೊಟ್ಟೆ ನಾನು ಹೋಗೋದು. ಸೋ ಸ್ವೀಟ್ ಆಫ್ ಶಾಲಿನಿ, ಥ್ಯಾಂಕ್ ಯು. ಬರ್ತೀನಿ. ಗಣೇಶ ಬಂದ ಹೊಟ್ಟೆ ಸಿಗ್ತದೇನೋ, ಬರ್ತಾಳಿದ್ರು ನಿಮ್ಮಮ್ಮ. ನೋಡು ಬಂತು ಊಟ ಮಾಡ್ತೀಯಾ? ಗುಡ್. ತಗೋ ತಿನ್ಸ್ತೀಯಾ? ಅಯ್ಯೋ ನಾನ್ ತಿನ್ಸಲ್ಲಪ್ಪ, ಮೈಯೆಲ್ಲ ಮಾಡ್ಕೋತಾನೆ. ಹಾ ಈ ಗಂಡಸ್ರೆ ಇಷ್ಟು. ಮಗು ಕ್ಲೀನ್ ಆಗಿದ್ರೆ ಹತ್ರಕ್ ಬಂದ್ ಎತ್ಕೊಂಡು ಮುದ್ದಾಡ್ಬಿಡ್ತೀರಾ, ಅದೇ ಮಗು ಕೊಳಕಾಗಿದ್ರೆ ಹತ್ರಕ್ಕೂ ಬರಲ್ಲ. ಅದೇ ನಾನೇ ಮಗು ನೋಡ್ಕೋತೀನಿ ಅಂತ ಹೇಳ್ತೀಯ. ಈಗ ನೀನು ನನ್ ಮಗುನ್ ನೋಡ್ಕೋತಾ ಇಲ್ವಲ್ಲ, ಮಗುನ್ ನೋಡ್ಕೊಳಕ್ ಯಾರೋ ಕೆಲ್ಸದೊಂಡ್ ಬಿಟ್ಟು ನೀನ್ ಕೆಲ್ಸಕ್ಕೆ ಹೋಗ್ತಿದ್ಯಲ್ಲ. ಪ್ಲೀಸ್ ಸ್ಟಾಪ್ ಇಟ್ ವಿಕ್ಕಿ. ಹಳೆದನ್ನೇ ಮತ್ತೆ ಮತ್ತೆ ಯಾಕೆ ಎದಿಕ್ತಾ ಇದ್ಯಾ? ನಾ ಇಬ್ರು ಸೇರೆ ತಾನೇ ಡಿಸೈಡ್ ಮಾಡಿದ್ದು. ಈಗ ಶಾಲೆ ನಿಮ್ ಮಗುನ್ ಚೆನ್ನಾಗೇ ನೋಡ್ಕೋತಾ ಇದ್ದಾಳಲ್ವಾ? ಅವಳು ಚೆನ್ನಾಗೇ ನೋಡ್ಕೋತಾ ಇರ್ಬೋದು ನಿಮ್ಮಿ, ಆದ್ರೆ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ತಾಯಿ ನೋಡ್ಕೊಂಡಂಗ ಆಗಲ್ಲ. ಈಗೇನು ಶಾಲೆಲಿನ ನಾಳೆಯಿಂದ ಕೆಲ್ಸಕ್ ಬರ್ಬೇಡ ಅಂತ ಹೇಳ್ತೀನಿ. ನಾನ್ ಜಾಬ್ ಬಿಡ್ತೀನಿ, ಮನೇಲೆ ಕೂತ್ಕೊಳ್ತೀನಿ. ನೀನು ಖುಷಿನಾ? ಯಾಕೆ ಯಾವಾಗ್ಲೂ ನಾನು ಹೇಳಿದ್ದನ್ನ ತಪ್ಪಾಗೆ ಅರ್ಥ ಮಾಡ್ಕೋತಿದ್ಯಾ? ನಾನು ನಿನ್ ಕೆಲ್ಸಕ್ಕೆ ಹೋಗೋದ್ ಬೇಡ ಅಂತ ಹೇಳ್ತಿಲ್ಲ, ಅದು ನಿನ್ನಿಷ್ಟ. ನಾನು ಹೇಳ್ತಿರೋದು ಅಟ್ಲೀಸ್ಟ್ ಮಗು ಸ್ಕೂಲ್ಗೆ ಹೋಗೋ ತರ ಆಗ್ಲಿ, ಆಮೇಲೆ ನಿನ್ ಕೆಲ್ಸಕ್ಕೆ ಸೇರ್ಕೋಬಹುದು ತಿರ್ಗಾ. ನಾನ್ ಹೇಳೋದ್ ನಿಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಮಗು ನೆಪದಲ್ಲಿ ನಾನ್ 3 ವರ್ಷ ಮನೇಲಿ ಕೂತ್ರೆ ಆಮೇಲೆ ರೆಸ್ಯೂಮ್ ತಗೊಂಡ್ ಹೋದ್ರೆ ನನ್ ಜಾಬ್ ಸಿಕ್ಕತ್ತಾ? ಏನ್ ಯಾವಾಗ್ಲೂ ಜಾಬ್ ಅಂತ ಹೊಡ್ಕೋತಿರ್ತೀಯಪ್ಪ. ನಾನೀಗ ಕೆಲಸ ಮಾಡ್ತಿಲ್ವಾ? ನಿಮ್ಮಿಬ್ರು ಸಾಕೋದಿಲ್ವಾ? ವಿಕ್ಕಿ, ಇಲ್ಲಿ ಯಾರನ್ನು ಸಾಕದ್ ಬೇಕಾಗಿಲ್ಲ. ನಾ ಇಬ್ರು ಆಗ್ಲೇ ಚರ್ಚೆ ಮಾಡಿದಾಗಿದೆ ಅಲ್ವಾ? ಇದ್ರ ವಿಷಯ ಬಿಟ್ಬಿಡು. ಶಾಲಿನಿ ಈಗ ಮಗುನ್ ಚೆನ್ನಾಗೆ ನೋಡ್ಕೋತಾ ಇದ್ದಾಳಲ್ವಾ? ಬಾರೋ ತಿನ್ನೋ. ಯಾಕೆ ಅಳ್ತಾ ಇದೆಯಾ? ತಗೋಳ ನಿಂದೊಂದ್ ಬೇರೆ ತಗೋಮ್ಮ. ಅಕ್ಕ ಸಾರಿ ಅಕ್ಕ, ಲೇಟ್ ಆಯ್ತು, ಬಸ್ ಮಿಸ್ ಆಗ್ಬಿಡ್ತು ಅದಕ್ಕೆ. ಇವನ್ಗೆ ಹಾಲು ಕುಡ್ಸಿದೀನಿ, ತಿನ್ಸಿದೀನಿ. ಓಕೆ ಸರಿ. ವಿಕ್ಕಿ ಟೈಮ್ ಆಯ್ತು, ಹೊರಡೋಣ. ಹಾ ಬಂದೆ. ಓಕೆ ಆಯ್ತಕ್ಕ. ಕುಮಾರ, ಇವತ್ ಯಾಕೆ ಬಂದೆ? ಇನ್ನು 2 ದಿನ ಕಳೀಲಿ ಅಂತ ಹೇಳಿರ್ಲಿಲ್ವಾ? ಅಣ್ಣ ಹೇಳ್ಕಳ್ಸಿದ್ರು ಅದಕ್ಕೆ ಬಂದೆ. ಬೇಕಾದ್ರೆ ಫೋನ್ ಮಾಡ್ಕೊಡ್ತೀನಿ, ಮಾತಾಡ್ಬೇಕಾರೆ. ಹಾ, ನಿಮ್ಮ ಅಣ್ಣ ಹೇಳ್ತಾನೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ ಕುಕ್ಕೆ ಬಂದ್ಬಿಡತ್ತೆ. ಏನಾಗುತ್ತೆ? ಇದೇ ನಿನ್ಗೂ ಹೊಸ್ದಾ? ಹೋಗೋ, ಮಗುನ್ ಕೊಡೋಗೋ ಬೇಗ. ಹುಷಾರು ಕಣೋ, ಯಾರಿಗೂ ಗೊತ್ತಾಗ್ಬಾರ್ದು. ಸರಿ 4:15 ಒಳಗೆ ಬಂದ್ಬಿಡ್ಬೇಕು. ಸರಿ ಏಯ್, ನಿಮ್ಮ ಅಣ್ಣಂಗೆ ಹೇಳಿ ದುಡ್ಡು ಜಾಸ್ತಿ ಮಾಡಕ್ ಹೇಳು. ಹೇಳ್ತೀನಿ ಬಿಡು.
ಶಾಲಿನಿ, ನಾನ್ ನಿರ್ಮಲಾ ಮಾತಾಡ್ತಾ ಇರೋದು. ಅಕ್ಕ ಹೇಳಕ್ಕ. ಏನ್ ಮಾಡ್ತಿದೀಯಾ? ಅದು ಮಗನ ಮಲಗಿಸಿದ್ದೆ. ಸರಿ, ಮಲ್ಕೊಂಡ? ಹಾಲು ಕುಡಿದ್ನಾ? ಅಕ್ಕ ಕುಡ್ಸಿದ್ದೀನಿ, ಈಗಷ್ಟೇ ಕುಡ್ಸಿದ್ದೀನಿ. ಏನಾದ್ರು ತಿನ್ನ? ಹಾ ತಿನ್ಸಿದ್ದೀನಿ, ಈಗಷ್ಟೇ ಆರಾಮಾಗಿ ಚೆನ್ನಾಗಿ ಮಲ್ಕೊಂಡಿದ್ದಾನೆ. ಓಕೆ, ಕಾಟ ಏನು ಕೊಟ್ಟಿಲ್ಲ ತಾನೆ? ಇಲ್ಲ ಅಕ್ಕ. ಸರಿ, ಅಳ್ಳಿಲ್ಲ ತಾನೆ? ಇಲ್ಲ ಅಕ್ಕ. ಸರಿ, ನೀನ್ ಊಟ ಮಾಡಿದೀಯಾ? ಇಲ್ಲ ಅಕ್ಕ. ನೀನ್ ಊಟ ಮಾಡು, ನಾನು ಸಾಯಂಕಾಲ ಬರ್ತೀನಿ. ಏನೋ ಇದು ಮಗು ಇಷ್ಟೊಂದು ಗಲೀಜಾಗಿದೆ. ಏನ್ ನೀವು ಹೊಸದಾಗ ಮಾತಾಡ್ತಾ ಇದೀಯಾ? ಸ್ನಾನ ಮಾಡಿ ಸರಿ ಆಗುತ್ತೆ. ಕೊಡು, ದುಡ್ಡು ಕೊಡು. ಡೈಲಿ ಇದ್ದಿದೆ. ಏನು ಬರೀ 100 ರೂಪಾಯಿನ? 150 ಅಲ್ವಾ ಹೇಳಿದ್ದು? ಅದೆಲ್ಲ ಅಣ್ಣನ ಹತ್ರ ಮಾತಾಡ್ಕೋ, ನನ್ನ ಹತ್ರ ಮಾತಾಡ್ಕೋಬೇಡ ಅವೆಲ್ಲ. ಓಹೋ, ನೆಕ್ಸ್ಟ್ ಟೈಮ್ ನನ್ನ ಹತ್ರ ಕೇಳ್ಕೊ, ನನ್ನ ಹತ್ರ ಇಟ್ಕೋಬೇಡ ಇನ್ನು. ಶಾಲಿನಿ, ಓನಪ್ಪಕ್ಕಂದ ಅಮ್ಮ ಲೇಟಾಗಿ ಬಂತು ಅಂತ ಅಮ್ಮನ ಮೇಲೆ ಕೋಪನಾ? ಚಿನ್ನಿ, ಸಾರಿಮ್ಮ, ನಾಳೆಯಿಂದ ಬೇಗ ಬರ್ತೀನಿ ಮನೆಗೆ, ಆಯ್ತಾ ಮುದ್ದು? ಶಾಲಿನಿ, ಯಾಕೆ ಮಗು ಡಲ್ ಆಗಿದೆ? ಅದ ಇಷ್ಟೋ ತನಕ ಮಲ್ಕೊಂಡಿದ್ದಾಕ, ಈಗ ಎದ್ನಲ್ಲ ಅದಕ್ಕೆ. ಹೌದಾ? ಏನಾರು ತಿನ್ನ? ಹಾ ಅಕ್ಕ, ತಿಂದ. ಸರಿಮ್ಮ. ಸರಿ ಶಾಲಿನಿ, ನೀನು ಹೊರಡು, ಟೈಮ್ ಆಗುತ್ತೆ. ಸರಿ ಅಕ್ಕ, ಹೊರಡ್ತೀನಿ. ನಾಳೆ ಬೆಳಿಗ್ಗೆ ಬೇಗ ಬಾ. ಸರಿ ಅಕ್ಕ, ಹೊರಡ್ತೀನಿ. ಪಾಪ ಹುಷಾರಕ್ಕ. ಆಯ್ತಮ್ಮ. ವಿಕಿ, ನೋಡು ಎಷ್ಟು ಡಲ್ ಆಗಿದ್ದಾನೆ. ಹೌದಲ್ವಾ? ಬೋರಗುಂಡ ಯಾಕೋ ಯಾಕೋ ಸಪ್ಪಗಿದ್ಯಾ? ಚಾಕ್ಲೇಟ್ ಬೇಕಾ ನಿಮ್ಗೆ? ಚಾಕ್ಲೇಟ್ ಬೇಕಾ? ಗಂಡ ಹೆಂಡತಿ ಇಬ್ರು ಮಗುನ ಆಯಾ ಕೈಗೆ ಕೊಟ್ಟು ಕೆಲ್ಸಕ್ಕೆ ಹೋಗ್ತಾರೆ. ಇವರು ಬೆಳಿಗ್ಗೆ ಹೋದ್ರೆ ಬರೋದು ಮತ್ತೆ ಸಂಜೆನೆ. ಇವರು ಕೆಲ್ಸಕ್ಕೆ ಹೋದ ಸ್ವಲ್ಪ ಹೊತ್ತಲ್ಲೇ ಒಬ್ಬ ವ್ಯಕ್ತಿ ಬಂದು ಮಗುನ ಕರ್ಕೊಂಡು ಹೋಗ್ತಾನೆ. ಸಂಜೆ ಅವರು ಕೆಲಸದಿಂದ ಬರೋ ಮೊದಲು ಮಗುನ ವಾಪಸ್ ತಂದು ಕೊಡ್ತಾನೆ. ಜೊತೆಗೆ ಆಯಾ ಕೈಗೆ 100 ರೂಪಾಯಿ ಸಿಗುತ್ತೆ. ಇದೆಲ್ಲ ಏನು? ಅವನು ಮಗುನ ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಅವನು ಆಯಾ ಕೈಗೆ 100 ರೂಪಾಯಿ ಯಾಕೆ ಕೊಡ್ತಾನೆ? ಇದ್ಯಾವುದು ಮಗುವಿನ ತಂದೆ ತಾಯಿಗಳಿಗೆ ಗೊತ್ತೇ ಆಗೋದಿಲ್ಲ. ಈಗ ತಾನೇ ಮಲಗ್ತಾ. ವಿಕ್ಕಿ, ಯಾಕೋ ಇತ್ತೀಚೆಗೆ ತುಂಬಾ ತಪ್ಪಿರ್ತಾನ ಕಣೋ. ನಾನು ಅಬ್ಸರ್ವ್ ಮಾಡ್ತಿದ್ದೀನಿ, ಮುಂಚಿನಷ್ಟು ಆಕ್ಟಿವ್ ಆಗಿಲ್ಲ ಇವನೀಗ. ಶಾಲಿನಿ ನೀನ್ ಕೇಳಿದ್ಯಾ? ಶಾಲಿನಿ ಕೇಳ್ದೆ, ಅವಳಿದ್ದಾಗ ತುಂಬಾ ಆಕ್ಟಿವ್ ಆಗಿ ಇರ್ತಾನಂತೆ. ಆದ್ರೆ ಈಗ ನೋಡು ವಿಕ್ಕಿ, ಯಾವ್ದಕ್ಕೂ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣವಾ? ನಾಳೆನೇ ಹೋಗೋಣ. ಮಗು ದಿನದಿಂದ ದಿನಕ್ಕೆ ಸಪ್ಪಗಾಗ್ತಿದೆ ಅನ್ನೋದು ಮಾತ್ರ ಗಮನಕ್ಕೆ ಬರುತ್ತೆ. ಮಗು ಮೊದಲಿನಷ್ಟು ಲವಲವಿಕೆಯಿಂದ ಇರೋದಿಲ್ಲ. ಆದ್ರೆ ಶಾಲಿನಿ ಮಗುನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಿದ್ರಿಂದ ಅವ್ರಿಗೆ ಅವಳ ಮೇಲೆ ಅನುಮಾನ ಬರೋದಿಲ್ಲ. ಮಗುನ ಡಾಕ್ಟರ್ಗೂ ತೋರಿಸ್ತಾರೆ, ಆದ್ರೆ ಸ್ಪಷ್ಟವಾದ ಕಾರಣ ಏನು ಅಂತ ಗೊತ್ತಾಗೋದಿಲ್ಲ. ಫುಡ್ ಬದಲಾಯಿಸಿ ನೋಡಿ ಅಂತ ಕೆಲವು ಔಷಧಿಗಳನ್ನ ಕೊಡ್ತಾರೆ. ಹೀಗೆ ಬೆಳಿಗ್ಗೆ ಹೊತ್ತು ಗೆಲುವಾಗಿರೋ ಮಗು ಸಂಜೆ ಹೊತ್ತಿಗೆ ಬಾಡು ಹೋಗಿರುತ್ತೆ. ಯಾಕೆ? ನೋಡು, ಮಗು ಹುಷಾರು, ಮೊದ್ಲಿನ ತರ ಇಲ್ಲ. ಅವರಿಗೆ ನಮ್ಮೇಲೆ ಅನುಮಾನ ಬಂದಿದೆ. ಅದ್ ನಿನ್ನೆ ಬರ ಏನ್ ಸಲ ದಿನ 100 ರೂಪಾಯಿ? ನೋಡು, ನನಗೆ 100 ರೂಪಾಯಿ ಆದ್ರೆ ಆಗಲ್ಲ, ನಂಗೆ ಜಾಸ್ತಿ ಬೇಕು. ಇಲ್ಲ ಅಂದ್ರೆ ಮಗುನ ಕಳ್ಸಲ್ಲ ನಾನು. ಅಣ್ಣ ತಾನೇ ನೀನ್ ಕೆಲಸ ಕೊಟ್ಟಿರೋದು, ಹೋಗ ಅವನ ಹತ್ರ ಕೇಳ್ಕೊ. ಸರಿ, ಹೋಗು. ನೋಡಮ್ಮ, ನೀ ಹೊರಡು, ಮಗು ಹುಷಾರು. ಯಾಕೋ ಇಷ್ಟೊತ್ತ? ಅಣ್ಣ, ಆ ತಾಯಿ ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ ಅಣ್ಣ. ಏನ್ ಅವಳು ಹೆತ್ತಿರೋ ಮಗುನ ಅದು? ಸರಿ, ಮಲಗ್ಸಲ್ಲೇ.
ಬೇಗ ಬಟ್ಟೆ ಬದಲಾಯಿಸೋ. ಬಾಮ ಇಲ್ಲೇ ನೋಡು, ಕಲೆಕ್ಷನ್ ಕಡಿಮೆ ಆಗ್ತಾ ಇದೆ, ಬಿಸ್ನೆಸ್ ಡೌನ್ ಆಗ್ತಾ ಇದೆ. ಕೆಲಸ ಸರಿ ಮಾಡ್ಲಿಲ್ಲ ಅಂದ್ರೆ ಓಡಿಸ್ಬಿಡ್ತೀನಿ. ಆಯ್ತಾನಾ? ಹೊರಡಿ ಎಲ್ರು. ಮಗು ಹುಷಾರು. ಎಷ್ಟಮ್ಮ ಇದೆ? ಹಣ 250 ಇದೆ ಅಕ್ಕ. ಅಷ್ಟೇನಾ? ಇಷ್ಟು ಸಂಪಾದನೆ ಮಾಡಕ್ ನಿನ್ ಕೈಲಿ ಮಗು ಬೇರೆ ಕೇಳು. ಸುಮ್ಮನೆ ಬಾಯಿ ಬಡ್ಕೊಂಡ್ರೆ 300 ರೂಪಾಯಿ ಸಿಗತ್ತೆ. ಇದ್ರಲ್ಲಿ ನಿನ್ಗೆ ಏನ್ ಕೊಡ್ಲಿ, ಮಗು ಬಾಡಿಗೆ ಏನ್ ಕೊಡ್ಲಿ, ನನ್ ಲಾಭ ಏನ್ ಇಟ್ಕೊಳ್ಳಿ? ತಗೋ. ಹಣ ಇಷ್ಟೇನಾ? ಅಷ್ಟೇ, ಹೊಡ್ತಾರ. ನಿಂದೆಷ್ಟಮ್ಮ? 485. ನೀನ್ ಒಬ್ಳು ನೋಡು, ಸರಿಯಾಗಿ ಕೆಲಸ ಮಾಡ್ತೀಯ. ಮಗು ಚೆನ್ನಾಗಿದೆ ಅಲ್ವಾ ಅಣ್ಣ, ಅದಕ್ಕೆ ಕಾಸು ಹಾಕ್ತಾರೆ. ಹೌದಾ? ತಗೋ ನೋಡಿ, ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು, ಜಾಸ್ತಿ ಕಲೆಕ್ಷನ್ ಆಗಬೇಕು. ಹೊರಡು. ಅಣ್ಣ ಮಗು ಕೊಟ್ಬಿಡ್ತೀರಣ್ಣ, ಅವ್ರ ಆಫೀಸಿಂದ ಬಂದ್ರೆ ತೊಂದರೆ ಆಗ್ಬಿಡುತ್ತೆ. ಆಯ್ತು, ಹೊರಡು. ತಗೋ, ಈ 100 ರೂಪಾಯಿ ಯಾರಿಗ್ ಬೇಕು? 150 ರೂಪಾಯಿ ಕಮ್ಮಿ ಆಗಲ್ಲ ನನಗೆ. ಒಳ್ಳೆ ದಿನಾರಿಂದ ಇದೇ ರಾಮಾಯಣ ಆಯ್ತಲ್ಲ. ಇಡೀ ಹಣ್ಣಿಗೆ ಫೋನ್ ಮಾಡ್ಕೊಡ್ತೀನಿ, ಮಾತಾಡ್ತೀನಿ ಫಸ್ಟ್. ಕೊಡು. ಹಲೋ. ಹಲೋ ಅಣ್ಣ, ನಾನ್ ಶಾಲಿನಿ. ಏನು? ಅಣ್ಣ 150 ರೂಪಾಯಿ ಕೊಡ್ತೀನಿ ಅಂದೆ, ಇನ್ನೂ ಕೊಟ್ಟಿಲ್ಲ. ಎಲ್ಲಿಂದ ಕೊಡ್ಲಿ? ಕಲೆಕ್ಷನ್ ಇಲ್ಲ ಅಂತ ನಾನ್ ಸಾಯ್ತಾ ಇದೀನಿ ಇಲ್ಲಿ. ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೋ, ಆಮೇಲೆ ನೋಡೋಣ. ಆಗಲ್ಲ ಅಣ್ಣ, ನಾನ್ ಮಗುನ್ ಕಳ್ಸಲ್ಲ ಇನ್ಮೇಲಿಂದ. ಏನೋ ಮಗು ಕಳ್ಸಲ್ವಾ? ಅಲ್ಲ, ನಿನ್ ಕೆಲಸ ಕೊಡ್ಸಿದೀನಿ, ಅದ್ರಲ್ಲಿ ಸಂಬಳ ಬೇರೆ ಕೊಡ್ತೀನಿ. ತಿನ್ಕೊಂಡು ಉಣ್ಕೊಂಡು ಮಹಾರಾಣಿ ತರ ಟಿವಿ ನೋಡ್ಕೊಂಡು ಆರಾಮಾಗಿದ್ಯಾ? ಅದಲ್ಲೇ 100 ರೂಪಾಯಿ ಬರೀ ಸಿಗತ್ತೆ. ಇನ್ನೇನ್ ಬೇಕು ನಿನ್ಗೆ? ಆಗಲ್ಲ ಅಣ್ಣ. ಆಗೋ ಅಲ್ಲ ಹೀಗೋ ಅಲ್ಲ, ಸ್ವಲ್ಪ ದಿವಸ ಸುಮ್ಮನೆ ಇರೋ. ತಗೊಳ. ಈಗಲೂ ಗೊತ್ತಾಯ್ತಾ? ಕೊಡು 100 ರೂಪಾಯಿ. ಇಡೀ ಫಸ್ಟ್ ಇಸ್ಕೊಬಿಟ್ಟಿದ್ರೆ ಇದು ಹಾಕಿದ. ನಿಜಕ್ಕೂ ಹೀಗೂ ಒಂದು ಮಾಫಿಯಾ ಇದೆ ಅಂದ್ರೆ ನಂಬೋದು ಕಷ್ಟ. ಎಷ್ಟೋ ಜನಕ್ಕೆ ಈಗಲೂ ಇದನ್ನ ನಂಬೋದಕ್ಕೆ ಕಷ್ಟ ಆಗ್ಬೋದು, ಆದ್ರೆ ಇದು ವ್ಯವಸ್ಥಿತವಾಗಿ ನಡೀತಾ ಇದೆ. ಬೆಂಗಳೂರಲ್ಲಿ ಬೇರೆ ಊರಿಂದ ಮಕ್ಕಳನ್ನ ಕರ್ಕೊಂಡ್ಬಂದು ಇಲ್ಲಿ ಭಿಕ್ಷೆ ಬೇಡಿಸ್ತಾರೆ. ನೀವು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಗಮನಿಸಿರ್ಬೋದು, ಕೆಲವು ಹೆಂಗಸರು ಪುಟ್ ಪುಟ್ಟು ಮಕ್ಕಳನ್ನ ಎತ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾರೆ. ಆ ಮಕ್ಕಳು ಅಳೋದನ್ನ ನೀವು ಯಾವತ್ತೂ ನೋಡಿರ್ಲಿಕ್ಕಿಲ್ಲ. ಅರೆಪ್ರಜ್ಞಾವಸ್ಥೆಯಲ್ಲಿ ದಯನೀಯ ಸ್ಥಿತಿಲಿ ಇರ್ತವೆ. ಇದಕ್ಕೆ ಕಾರಣ ಅವರು ಕೊಡೋ ಮಂಪರ ಔಷಧಿ. ಪ್ರತಿದಿನ ಭಿಕ್ಷೆಗೆ ಕಳಿಸೋ ಮೊದಲು ಆ ಮಕ್ಕಳಿಗೆ ಅಪಾಯಕಾರಿಯಾದ ಮತ್ತು ಬರೆಸೋ ಔಷಧಿ ಕೊಡ್ತಾರೆ. ಹಾಗಾಗಿ ಅವು ಅಳೋದಿಲ್ಲ. ನೋಡೋರ್ಗೆ ಅನುಕಂಪ ಬಂದು ಭಿಕ್ಷೆ ಹಾಕಬೇಕು, ಆ ರೀತಿ ಬಾಡ್ ಹೋಗಿರ್ತವೆ. ಅಸಲಿಗೆ ಈ ಮಕ್ಕಳು 100ಕ್ಕೆ 99 ಭಾಗ ಆ ಭಿಕ್ಷುಕಿಯರ ಮಕ್ಕಳಾಗಿರೋದಿಲ್ಲ. ಹಾಗಾಗಿ ಅವರಿಗೆ ಆ ಮಕ್ಕಳ ಬಗ್ಗೆ ಕಾಳಜಿ ಇರೋದಿಲ್ಲ. ಕೊನೆಗೆ ಮನೆ ಕೆಲಸಕ್ಕೆ ಬರೋ ಆಯಾಗಳು ಕೂಡ ಯಜಮಾನರ ಮಕ್ಕಳನ್ನ ಈ ರೀತಿ ಭಿಕ್ಷೆಗೆ ಕಳಿಸ್ತಾರೆ ಅನ್ನೋ ಆತಂಕದ ವಿಚಾರ ಬಯಲಿಗೆ ಬಂದಿದೆ ನೋಡಿ.
ಏನ್ ಶಾಲಿನಿ, ಆರಾಮಾಗಿ ಟಿವಿ ನೋಡ್ತಾ ಇದೀಯಾ? ಮಗು ಎಲ್ಲಿ? ಅಕ್ಕ ಅದು ಎಲ್ಲಿ ಮಗು? ಮಲಗಿದ್ಯಾ? ಪುಟ್ಟ ಎಲ್ಲೇ ಮಗು ಕಾಣ್ತಿಲ್ಲ? ಶಾಲಿನಿ ಹೇಳೆ ಮಗು ಎಲ್ಲಿಂತ? ಅಕ್ಕ ಅದು ರೂಮಲ್ಲೇ ಇತ್ತಕ್ಕ. ಏನ್ ರೂಮಲ್ಲಿ ಇತ್ತು ಅಂದ್ರೆ ಇಲ್ವಲ್ಲ ಈಗ? ಎಲ್ಲಿ ಮಗು? ಶಾಲಿನಿ ನಿನ್ನೆ ಕೇಳ್ತಿರೋದು, ಮಗು ಎಲ್ಲೇ? ನಿಮ್ಮಿ ಮಗುನ ಎಲ್ಲ ಕಡೆ ಒಂದ್ಸಲ ಹುಡ್ಕೋ. ಏನಮ್ಮ ಈಗ ಗಾಬರಿ ಆಗಿದ್ಯಾ? ಮಗು ಎಲ್ಲಿದೆ ಹೇಳು. ನಾನೇನು ಮಾಡಿಲ್ಲ ಅಣ್ಣ. ಮಗು ಎಲ್ಲೂ ಕಾಣ್ತಿಲ್ಲ ಕಣೋ. ಏನ್ ಮಾಡ್ದೆ ಮಗುನ? ಈಗ ಹೇಳ್ತೀಯೋ ಇಲ್ಲ ಪೊಲೀಸಿಗೆ ಫೋನ್ ಮಾಡ್ಲೋ? ಇಲ್ಲ ಅಣ್ಣ, ನಾನೇನು ಮಾಡಿಲ್ಲ, ಬಿಟ್ಬಿಡಿ ನನ್ನ. ಮಗು ಎಲ್ಲೋಯ್ತು? ವಿಕ್ಕಿ ನನ್ ಮಗನ ಏನ್ ಮಾಡ್ದೆ ಹೇಳಿ? ನಿಜ ಹೇಳ್ತೀನಿ, ಬರ್ಸ್ಬೇಕಾ? ನನಗೆ ಗೊತ್ತಿಲ್ಲ ಸರ್. ಮಗು ಎಲ್ಲಿ? ಗೊತ್ತಿಲ್ಲ ಸರ್. ನಿಜ ಹೇಳ್ತೀನಿ, ನಾಲ್ಕು ಬರ್ಸ್ಬೇಕಾ? ಅದು ಏಜೆನ್ಸಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ಸರ್. ಏಯ್, ಮಗುನ್ ನೋಡ್ಕೊಳ್ಳೋದು ನೀನ್ ತಾನೆ? ಏಜೆನ್ಸಿ ಅವರೇನೇ ಕರ್ಕೊಂಡು ಹೋಗ್ತಾರೆ? ಇಲ್ಲ ಸರ್, ಅವರೇ ಮಗುನ್ ನೋಡ್ಕೊಳ್ಳೋದು. ಎಲ್ಲಿದೆ ಏಜೆನ್ಸಿ? ತೋರ್ಸ್ ನೋಡಿ. ಡೋಂಟ್ ವರಿ ಸರ್, ನಿಮ್ಮ ಮಗುನ್ ತಂದು ನಿಮ್ಗೆ ಒಪ್ಸೋ ಜವಾಬ್ದಾರಿ ನಮ್ದು. ಎಲ್ಲೋದ್ರಪ್ಪ ಇವರು? ಎಲ್ಲ ಹೋಗಿದೆ ಸರ್, ಒಂದು 5-10 ನಿಮಿಷ ಬಂದ್ಬಿಡ್ತಾರೆ. ಹಾ, ಇಲ್ಲೇ ವೇಟ್ ಮಾಡೋಣ. ಗಾಡಿ ಸರಿ ಯಾಕೆ? ಬಂದ್ರು ನೋಡಿ ಸರ್ ಅವರ. ಎಂಥ ದುರಂತ ನೋಡಿ. ಸಂಪಾದನೆ ಮಾಡೋದಕ್ಕೆ ಎಂತೆಂಥ ದಾರಿಗಳನ್ನ ಹುಡುಕ್ತಾರೆ.
ಎಳೆ ಮಕ್ಕಳನ್ನು ಬಿಡೋದಿಲ್ಲ ಅನ್ನೋದು ನಿಜಕ್ಕೂ ಬೇಸರ ಪಡುವಂತ ಸಂಗತಿ. ಕೇವಲ ಭಿಕ್ಷೆಗೋಸ್ಕರ ಬಳಸ್ಕೊಳ್ಳೋದಷ್ಟೇ ಅಲ್ಲ, ಅದಕ್ಕೋಸ್ಕರ ಆ ಮಕ್ಕಳಿಗೆ ಪ್ರತಿನಿತ್ಯ ಮತ್ತು ಬರೆಸೋ ಔಷಧಿ ಹಾಕ್ತಾರೆ. ದಿನ ಇಡೀ ಆ ಮಕ್ಕಳು ಅಳಬಾರ್ದು, ಊಟ ತಿಂಡಿ ಕೇಳಬಾರ್ದು ಅನ್ನೋ ಕಾರಣಕ್ಕೆ ಆ ಮಕ್ಕಳಿಗೆ ಮತ್ತು ಬರೆಸೋ ಔಷಧಿ ಹಾಕಿರ್ತಾರೆ. ಇದು ಅತಿಯಾದ್ರೆ ಮಕ್ಕಳ ಜೀವಕ್ಕೂ ಅಪಾಯ. ಇಂಥ ಸಾಕಷ್ಟು ಪ್ರಕರಣಗಳು ಈಗಾಗಲೇ ಬೆಳಕಿಗೆ ಬಂದಿವೆ. ಮಕ್ಕಳ ಕಲ್ಯಾಣ ಇಲಾಖೆ ಮತ್ತೆ ಕೆಲವು NGOಗಳು ಇಂಥ ಪ್ರಕರಣಗಳನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿವೆ. ಅವುಗಳಲ್ಲಿ ಒಂದು ಪ್ರಕರಣ ಇದು. ಇಲ್ಲಿ ಒಬ್ಬ ವ್ಯಕ್ತಿ ಕೆಲವು ಹೆಂಗಸರನ್ನ ಭಿಕ್ಷೆಗೆ ಕಳಿಸ್ತಾ ಇದ್ದ. ಅವರು ಕೂಡ ಮಕ್ಕಳನ್ನ ಬಾಡಿಗೆಗೆ ಪಡ್ಕೋತಾ ಇದ್ದ. ಕೊನೆಗೂ ಅವನ ಬಗ್ಗೆ ಪೊಲೀಸ್ನವ್ರಿಗೆ ಮಾಹಿತಿ ಸಿಗುತ್ತೆ. ನಾಗರಾಜ ಇಲ್ಲ ಸರ್ ಯಾನವ್ರು ಇಲ್ಲ ಸರ್. ನೆನ್ನೆ ನಿನ್ ಜೊತೆ ಇದ್ನಲ್ಲ ಆ ನಾಗರಾಜ ಎಲ್ಲವನು ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದ ಸರ್. ಎಲ್ಲಿದ್ದಾನೆ ಗೊತ್ತಿಲ್ಲ ಸರ್ ನನಗೆ. ನೆನ್ನೆಯಿಂದಾನೆ ನಿನ್ ಜೊತೆಲ್ಲ ಇದ್ದಾನೆ. ಎಲ್ಲ ಹೋದವನು ಸುಳ್ಳು ಬಗಳಿದ್ರೆ ಸಾಯಿಸ್ಬಿಡ್ತಿದ್ ಗೋಳಿ ಮಗನೆ. ಹೇಳೋ ಸರ್ ಇವತ್ತು ನೈಟ್ ಸಿಗ್ತೀನಿ ಅಂತ ಹೇಳಿದ್ದೇನೆ ಸರ್. ಎಲ್ಲಿ ಸರ್ ಒಂದು ಇನ್ನೊಂದು ಮನೆ ಇದೆ ಸರ್, ಅಲ್ಲಿ ಸಿಗ್ತೀನಿ ಅಂತ ಹೇಳಿದ್ದೇನೆ ಸರ್. ತೋರ್ಸ್ಕೊಂಡ್ಯಾ? ಹಲೋ, ನಾನು ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು. ಏನೇ ಸರ್, ಮಗು ಸಿಗ್ತಾ? ಇಲ್ಲ ಸರ್, ಅವರು ಸ್ವಲ್ಪದ್ರಲ್ಲೇ ತಪ್ಪಿಸ್ಕೊಂಡ್ಬಿಟ್ರು. ಅಂದ್ರೆ ಮಗು ಈಗ ಅವ್ರ ಹತ್ರನೇ ಇದೆಯಾ? ಹೌದು. ಮತ್ತೆ ಹೇಗೆ ಸರ್ ಈಗ? ನೀವೇನು ಯೋಚನೆ ಮಾಡಬೇಡಿ. ಆ ಏಜೆನ್ಸಿಯವನು ಒಬ್ಬ ಸಿಕ್ಕಾಕೊಂಡಿದ್ದಾನೆ. ಅವನ ಮೂಲಕ ನಿಮ್ಮ ಮಗುನ ಹುಡುಕಿಸ್ಕೊಡ್ತೀವಿ. ಸರ್, ಅವರು ನಮ್ಮ ಮಗುನ ಕರ್ಕೊಂಡೋಗಿ ಏನ್ ಮಾಡ್ತಾ ಇದ್ರು? ಸಾರಿ ಮಿಸ್ಟರ್ ವಿಕಾಸ್, ಇವ್ರದೊಂದು ರ್ಯಾಕೆಟ್ ಇದೆ. ನಿಮ್ಮ ಮಗುನ ಸಿಗ್ನಲ್ಗಳಲ್ಲಿ ಭಿಕ್ಷೆ ಬೇಡೋದಕ್ಕೆ ಉಪಯೋಗಿಸ್ತಾ ಇದ್ರು. ಏನ್ ಹೇಳ್ತಾ ಇದ್ದೀರಾ ಸರ್? ಹೌದು ಸರ್, ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಕೆಲವು ಭಿಕ್ಷುಕರು ಸಿಗ್ನಲ್ಗಳಲ್ಲಿ ಮಗುನ ಹಿಡ್ಕೊಂಡು ಭಿಕ್ಷೆ ಬೇಡೋದನ್ನ ನೋಡಿರ್ತೀರ. ಅವುಗಳಲ್ಲಿ ಹೆಚ್ಚಿನವು ಬಾಡಿಗೆ ಮಕ್ಕಳು. ಮಗುನ್ ನೋಡಿ ಭಿಕ್ಷೆ ಹಾಕ್ಲಿ ಅಂತ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಹಾಗೇನೆ ನಿಮ್ಮ ಮಗುನು ಕರ್ಕೊಂಡೋಗಿದ್ದಾರೆ. ಮಗು ಅಳದೇ ಇರ್ಲಿ ಅಂತ ಮಗುಗೆ ನಿದ್ರೆ ಔಷಧಿ ಆಗ್ತಾ ಇದೆ. ಅದರಿಂದ ಮಗು ನಿದ್ರೆ ಹೋಗ್ಬಿಡುದು. ಅದಕ್ಕೆ ಮಗು ಇತ್ತೀಚೆಗೆ ತುಂಬಾ ಡಲ್ ಆಗಿರ್ತಾ ಇತ್ತು. ನಾವು ಡಾಕ್ಟರ್ ಹತ್ರ ಬೇರೆ ಕರ್ಕೊಂಡು ಹೋಗಿದ್ವಿ. ಸರ್ ಪ್ಲೀಸ್ ಸರ್, ನನ್ನ ಮಗು ಎಲ್ಲಾದ್ರೂ ಬೇಗ ತಂದ್ಕೊಟ್ಬಿಡಿ ಸರ್ ನಮ್ಗೆ. ಪ್ಲೀಸ್ ಸರ್, ಪ್ಲೀಸ್. ಆಯ್ತಮ್ಮ, ನಿಮ್ಮ ಮಗುನ ಹುಡ್ಕೊಂಡು ಕರ್ಕೊಂಡ್ ಬರ್ತೀವಿ. ನೀವು ಧೈರ್ಯವಾಗಿ. ಸರ್, ಈಗ ನೀವೆಲ್ಲಿದ್ದೀರಾ ಹೇಳಿ ಸರ್, ನಾನು ಕೂಡಲೇ ಬರ್ತೀನಿ. ಬೇಡ ಬೇಡ, ಅದ್ರ ಅಗತ್ಯ ಇಲ್ಲ. ಓಕೆ ಸರ್. ಸಾರಿ ವಿಕ್ಕಿ, ಇದೆಲ್ಲಾಗಿ ನನ್ನಿಂದನೇ. ನೀನ್ ಅವತ್ತೇ ಹೇಳ್ದ ನೀನ್ ಜಾಬ್ಗೆ ಹೋಗ್ಬೇಡ, ಮಗು ನೋಡ್ಕೊಂಡ್ ಮನೇಲಿ ಇರು ಅಂತ. ನನ್ ಕೇಳಲಿಲ್ಲ ನಿನ್ ಮಾತನ್ನ. ಅಳ್ಬೇಡ, ನಿಮ್ಗೆ ಹೀಗೆಲ್ಲ ಆಗುತ್ತೆ ಅಂತ ಯಾರು ಗೊತ್ತಿತ್ತು? ಪ್ಲೀಸ್ ಸಮಾಧಾನ ಮಾಡ್ಕೊ. ವಿಕ್ಕಿ, ನನ್ ಮಗು ನಮಗ್ ಸಿಕ್ಕತ್ತೆ ತಾನೆ? ಖಂಡಿತ ಸಿಗುತ್ತೆ. ಇನ್ಸ್ಪೆಕ್ಟರ್ ಹೇಳಿದಾರಲ್ವಾ? ಎಲ್ಲ ನಾಗರಾಜ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಸುಳ್ಳಿಗಿಳ್ ಬೊಗಳ್ತಾ ಇದೆಯಾ ಹಂಗೆ? ಎಷ್ಟೊತ್ತಾದ್ರೂ ಇವತ್ತು ಬಂದೇ ಬರ್ತಾನೆ ಸರ್. ಇನ್ನೇನು ಬರೋತ್ತಾಯ್ತು ಸರ್. ಸರಿ, ಎಲ್ಲ ಡಿಸ್ಪರ್ಸ್ ಆಗೋ. ಸಮಾಧಾನ ಮಾಡ್ಕೋ ಪ್ಲೀಸ್. ನೋಡು ಬಂದ್ರು.
ಕೆಲವು ಶಿಶುವಿಹಾರಗಳಲ್ಲಿ ಮಕ್ಕಳು ಗಲಾಟೆ ಮಾಡದೇ ಇರಲಿ ಅಂತ ತಿಂಡಿಲಿ ಮತ್ತು ಬರೆಸುವ ಔಷಧಿ ಹಾಕಿ ನಿದ್ದೆ ಮಾಡುತ್ತಾರೆ ಅನ್ನೋ ವಿಷಯ ಹೊರಗೆ ಬಂದಿತ್ತು. ಆದರೆ ಈಗ ಮನೆ ಕೆಲಸಕ್ಕೆ ಬಂದ ಆಯಾ ಆ ಮನೆ ಮಗುವನ್ನೇ ಭಿಕ್ಷಾಟನೆಗೆ ಕಳಿಸ್ತಾಳೆ ಅಂದ್ರೆ ನಾವು ಮತ್ತೊಮ್ಮೆ ಕೆಟ್ಟಿರೋದು ಕೆಟ್ಟಿರೋದು ಕಾಲನ ಅಂತ ಯೋಚನೆ ಮಾಡಬೇಕಾಗಿದೆ. ಭಿಕ್ಷೆ ಹಾಕ್ಬೇಕಾ ಬೇಡವಾ ಅನ್ನೋ ಗೊಂದಲ ಯಾವತ್ತಿಗೂ ಇದ್ದಿದೆ. ಕೆಲವು ಕಾರಣಗಳಿಗೆ ಇದು ತಪ್ಪು ಅನ್ಸಿದ್ರು, ಕೆಲವು ಸಲ ಇವ್ರಿಗೆ ಭಿಕ್ಷೆ ಬೇಡದೆ ಬೇರೆ ದಾರಿನೇ ಇಲ್ಲ ಅನ್ಸುತ್ತೆ. ಆದ್ರೆ ಈ ಸಿಟಿಲಿ ಭಿಕ್ಷಾಟನೆ ಅನ್ನೋದು ಒಂದು ಉದ್ಯೋಗನೇ ಆಗೋಗಿದೆ. ಮೈ ಬಗ್ಸಿ ದುಡಿಯೋಕಾಗದೇ ಇರೋ ಸೋಮಾರಿಗಳು ಸುಲಭವಾಗಿ ಈ ಕೆಲಸಕ್ಕೆ ಇಳಿತಾರೆ. ಬೆಂಗಳೂರಿನ ಮೆಜೆಸ್ಟಿಕ್ ಪ್ರದೇಶದಲ್ಲಿ ಭಿಕ್ಷೆ ಬೇಡೋ ಜನಗಳ ಆದಾಯ ದಿನಕ್ಕೆ 1000 ರೂಪಾಯಿಗಳಷ್ಟು ಅಂದ್ರೆ ಯೋಚನೆ ಮಾಡಿ. ಅದರಲ್ಲೂ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಮಕ್ಕಳನ್ನ ಇಟ್ಕೊಂಡು ಭಿಕ್ಷೆ ಬೇಡೋ ಹೆಂಗಸರನ್ನ ಯಾವುದೇ ಕಾರಣಕ್ಕೂ ನಂಬಾರ್ದು. ಆ ಮಗು ಅವ್ರದಲ್ಲ ಅನ್ನೋದಕ್ಕೆ ಅವ್ರು ಅದನ್ನ ಇಟ್ಕೊಂಡಿರೋ ರೀತಿಲೇ ಗೊತ್ತಾಗುತ್ತೆ. ಯಾವ ತಾಯಿ ತಾನೇ ತನ್ನ ಮಗುವನ್ನ ಬಿಸಿಲು ಮಳೆ ಅಂತ ನೋಡದೆ ಭಿಕ್ಷೆ ಬೇಡೋದಕ್ಕೆ ಬಳಸ್ಕೋತಾರೆ. ಇದನ್ನ ತಡೆಯೋದು ನಿಮ್ಮೆಲ್ಲರ ಕರ್ತವ್ಯನೂ ಹೌದು. ಇಲ್ಲಿ ನೋಡು ಬಾಲ್. ವಿಕಿ, ನಾನು ಜಾಬ್ ಬಿಡ್ತಾ ಇದ್ದೀನಿ. ಇಲ್ಲಿ ಯಾರೋ ಒಬ್ಳ ಹತ್ರ ಮಾಡ್ತಾಳೆ ಅಂದ್ರೆ ಎಲ್ರು ಹಾಗೆ ಇರ್ತಾರ? ಇಷ್ಟಪಟ್ಟು ಸೇರ್ಕೊಂಡ್ರೆ ಕೆಲಸ ಯಾಕೆ ಬಿಡ್ತೀಯಾ? ನಾನ್ ಬೇಕಾದ್ರೆ ಇನ್ನೊಂದ್ಸಲ ಅಮ್ಮನ ಹತ್ರ ಮಾತಾಡ್ತೀನಿ, ಇಲ್ಲೇ ಬಂದಿರಕ್ ಹೇಳ್ತೀನಿ. ಬೇಡ, ಯಾರು ಬೇಡ. ನನ್ ಮಗುನ ನಾನೇ ನೋಡ್ಕೋತೀನಿ. ನನ್ ಮಗುನ ಒಂದು ಕ್ಷಣನೂ ನಾನು ಬಿಟ್ಟಿರಲ್ಲ. ಬೇಡ. ನಂದು ತಪ್ಪಿದೆ ನಿಮ್ಗೆ. ಎಲ್ಲೋ ಜಾಬ್ ಅಂತ ನಾನು ತುಂಬಾ ಬಿಸಿ ಆಗ್ಬಿಟ್ಟೆ ಅನ್ಸುತ್ತೆ. ಇನ್ಮೇಲೆ ನಾವಿಬ್ರು ಇವನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ. ನೋಡಿದ್ರಲ್ಲ, ಜಗತ್ತಲ್ಲಿ ಹೀಗೂ ನಡೆಯುತ್ತೆ. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.